ಲಕ್ಕಿ ಚಾಮ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವರ್ಲ್ಡ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ತುಂಬ ಚೆನ್ನಾಗಿದ್ದೀನಿ. ಆಫ್ಟರ್ ಮೆನಿ ಡೇಸ್ ಬೈಕಲ್ಲಿ ಹಿಂದೆ ಕುತ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿ ಅನಿಸ್ತಿದೆ. ಬಿಕಾಸ್ ಯೂಶ್ವಲಿ ನಾನೇ ಬೈಕ್ ರೈಡ್ ಮಾಡೋದು ಎಲ್ಲಿ ಹೋಗಬೇಕಾದ್ರೂ. ಆ್ಯಂಡ್ ಇವತ್ತು ನಾನು ಫಿಶ್ ಅಕ್ವೇರಿಯಂ ವಿಸಿಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ, ಕಬ್ಬನ್ ಪಾರ್ಕ್ ಹತ್ರ. ಸೊ ಲೆಟ್ಸ್ ಗೋ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಐ ಗೆಸ್ ಸಂಡೇ ಇರೋದ್ರಿಂದ ಇಷ್ಟು ಕ್ರೌಡ್ ಅನಿಸುತ್ತೆ. ದಿಸ್ ಇಸ್ ದ ಎಂಟ್ರೆನ್ಸ್. ಎಂಟರ್ ಆಗ್ತಿದ್ದಂಗೆ ನಮಗೆ ಫಸ್ಟ್ ಕೊಯ್ ಫಿಶ್ ಪಾಂಡ್ ಸಿಗ್ತಾ ಇದೆ. ಇಲ್ಲಿ ನೋಡಿಕೊಂಡು ನೆಕ್ಸ್ಟ್ ಒಳಗೆ ಏನಿದೆ ಅಂತ ನೋಡೋಣ. ಕಾಯ್ ಫಿಶ್ ಫೀಡಿಂಗ್ ಕೂಡ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಮೇ ಬಿ ಸಂಡೇ ಇರೋದ್ರಿಂದ ಇವತ್ತಿಲ್ಲ ಅನಿಸುತ್ತೆ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಫಿಶಸ್ನ ನೋಡಬಹುದು. ಹಾಗೆ ಗಿಫ್ಟ್ ಶಾಪ್ ಕೂಡ ಇದೆ ಟು ಬೈ ಗಿಫ್ಟ್ಸ್. ಈ ಫಿಶ್ ಬಂದು ಜಾಸ್ ಆಫ್ ದ ಡೀಪ್ ಪಿರಾನಾ ಕೇವ್. ಈ ಫಿಶ್ ಟೆಕ್ಸ್ಚರ್ ಸೇಮ್ ರಾಕ್ ಥರಾನೇ ಇದೆ. ಲೇಸಿ ಫಿಶ್ ಅನ್ಸುತ್ತೆ, ಜಾಸ್ತಿ ಮೂಣೆ ಆಗ್ತಲ್ಲ. ಇಲ್ಲಿ ಕ್ಲೌನ್ ಫಿಶ್ ಸೇಲ್ಗಿದೆ. ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ. 900 rupees ಪರ್ ಫಿಶ್. ಆ್ಯಂಡ್ ಫೈಂಡಿಂಗ್ ನೀಮೋಲಿ ನಾನು ಈ ಫಿಶ್ನ ನೋಡಿದ್ದೆ. ಟಾಯ್ ಥರನೇ ಇದೆ, ಕ್ಯೂಟ್ ಆಗಿದೆ. ಪ್ಯಾರೆಟ್ ಫಿಶ್ ಇದು ಇಟ್ ಇಸ್ ಕಾಮನ್, ಎಲ್ಲ ಕಡೆ ಸಿಗುತ್ತೆ ಇದು. ಮೆರೈನ್ ಫಿಶ್ ಟನಲ್. ಇಲ್ಲಿ ಒಂದು ಸ್ಮಾಲ್ ಟನಲ್ ಕ್ರಿಯೇಟ್ ಮಾಡಿದ್ದಾರೆ ಆ್ಯಂಡ್ ಒಳಗಡೆ ಎಲ್ಲ ಫಿಶ್ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ. ಆ ಕೋರಲ್ ರೀಫ್ಸ್ ಅದೆಲ್ಲ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ. ಆಲ್ಸೋ ಇದು ಫೋಟೋ ಝೋನ್ ಅಂತ ಹೇಳ್ಬೋದು. ಎಲ್ಲರೂ ಫೋಟೋಸ್ ಕ್ಲಿಕ್ ಮಾಡ್ತಿದ್ದಾರೆ. ಮರೈನ್ ಟನಲಿಂದ ಆಚೆ ಬಂದ ತಕ್ಷಣ ಕೆಫೆ ಸಿಗುತ್ತೆ. ಆ್ಯಂಡ್ ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಆಪ್ಷನ್ಸ್ ಅವೈಲಬಲ್ ಇದೆ. ಆ್ಯಂಡ್ ಮೋಸ್ಟ್ಲಿ ಸ್ನ್ಯಾಕ್ಸ್ ಆ ಥರ ಐಟಮ್ಸ್ ಸಿಗುತ್ತೆ. ನೆಕ್ಸ್ಟ್ ಇದು ಓಪನ್ ಟ್ಯಾಂಕ್ ಸೆಟಪ್ ತುಂಬ ಚೆನ್ನಾಗಿದೆ. ಇಲ್ಲಿ ಸ್ಟಾರ್ ಫಿಶ್ ನೋಡಬಹುದು ಆ್ಯಂಡ್ ಸ್ಮಾಲ್ ಫಿಶಸ್ ಇದೆ. ಆ್ಯಂಡ್ ಇದೇನು ಅಂತ ಗೊತ್ತಿಲ್ಲ, ಲಾಬ್ಸ್ಟರ್ ಅನಿಸುತ್ತೆ, ನಾಟ್ ಶ್ಯೂರ್, ಗೊತ್ತಿಲ್ಲ ಏನು ಅಂತ. ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದೇನು ಅಂತ. ಆಕ್ವೇರಿಯಂ ಸೆಟಪ್ ನಂಗೆ ತುಂಬ ಇಷ್ಟ ಆಯಿತು. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಆ ಲೈಟಿಂಗ್ ಅದೆಲ್ಲ. ಆ್ಯಂಡ್ ಸ್ಟಾರ್ ಫಿಶ್ದು ಟೆಕ್ಸ್ಚರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದೆಲ್ಲ ರಿಯಲ್ ಒನ್ಸಾ ಅಥವಾ ಆರ್ಟಿಫಿಷಿಯಲಾ ಅಂತ ಗೊತ್ತಿಲ್ಲ. ಇದು ಟಚ್ ಮಾಡಿದ್ರೆ ಒಂಥರ ರಿಯಲ್ ಅಂತಲೇ ಅನಿಸ್ತಿದೆ. ರಬ್ಬರ್ ಫೀಲ್ ಬರ್ತಾ ಇದೆ. ಇದು ನಂಗೆ ಪ್ಲಾಸ್ಟಿಕ್ ಅಂತಲೇ ಅನಿಸ್ತು. ನೆಕ್ಸ್ಟ್ ಈಗ ನಾವು ನೋಡ್ತಾ ಇರೋದು ಲಯನ್ ಫಿಶ್. ಇದು ಪಾಯ್ಸನಸ್ ಫಿಶ್ ಅಂತ ಮೆನ್ಷನ್ ಮಾಡಿದ್ದಾರೆ ಆ್ಯಂಡ್ ನೋಡೋದಕ್ಕೂ ಸ್ಕೇರಿಯಾಗೇ ಇದೆ. ನೆಕ್ಸ್ಟ್ ಈಗ ನಾವು ನೋಡ್ತಾ ಇರೋದು ಜೆಲಿ ಫಿಶ್.
ಹಾಗೆ ಇಲ್ಲಿ ಮುಂದೆ ಬಂದರೆ ಲಾಬ್ಸ್ಟರ್ ಇದೆ. ನಂಗೆ ಆ ಕಲರ್ ಸಖತ್ ಇಷ್ಟ ಆಯಿತು. ಇದೇನು ಫಿಶ್ ಅಂತ ಗೊತ್ತಿಲ್ಲ, ಬಟ್ ನೋಡೋದಕ್ಕೆ ಕ್ಯೂಟ್ ಆಗಿದೆ. ಆ್ಯಂಡ್ ಈ ಟ್ಯಾಂಕಲ್ಲಿ ಬೇರೆ ಎಲ್ಲ ಫಿಶಸ್ನೂ ನೋಡ್ಬೋದು ನಾವು. ಏಂಜಲ್ ಇದೆ, ಐ ಗೆಸ್ ಟೆಟ್ರಾ ಇದೆ ಅನಿಸುತ್ತೆ, ಮೂಲಿ ಫಿಶ್ ಇದೆ. ನೆಕ್ಸ್ಟ್ ಇದು ಟರ್ಟಲ್ ಪಾಂಡ್. ಸಿಕ್ಕಾಪಟ್ಟೆ ಆಮೆಗಳನ್ನ ನೋಡ್ಬೋದು, ಹಾಗೆ ಚಿಕ್ಕ ಚಿಕ್ಕ ಫಿಶಸ್ನ ನೋಡ್ಬೋದು. ಯಾವ ಫಿಶ್ ಅಂತ ಗೊತ್ತಿಲ್ಲ, ಹಾಗೆ ಸ್ಕಾಯ್ ಫಿಶ್ ಅನಿಸುತ್ತೆ ಇದು. ಈಗ ಥೀಮ್ ಅಕ್ವೇರಿಯಂನ ನೋಡೋದಕ್ಕೆ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಡ್ಯಾನ್ ಫಿಶಸ್ ಅಕ್ವೇರಿಯಂ ಸೆಟಪ್ ತುಂಬ ಚೆನ್ನಾಗಿದೆ, ಥೀಮ್ ಬೇಸ್ಡ್ ಇರೋದ್ರಿಂದ. ನನಗೆ ಈ ಫಿಶ್ ನೇಮ್ ಏನು ಅಂತ ಗೊತ್ತಿಲ್ಲ, ಬಟ್ ನೋಡಿದ ತಕ್ಷಣ ಪಾಂಡ ನೆನಪಾಯಿತು. ಇಯರ್ಸ್ ಎಲ್ಲನೂ ಕ್ಯೂಟಾಗಿದೆ, ಫರ್ ಥರ ಇದೆ ಅದರದ್ದು ಸ್ಕಿನ್ ಟೆಕ್ಸ್ಚರ್. ಬುದ್ಧ ಥೀಮ್ ಅಕ್ವೇರಿಯಂ ಸೆಟಪ್ ಮಾಡಿದ್ದಾರೆ. ಈ ಫಿಶ್ ನೇಮ್ ಲೇಕ್ ಟ್ಯಾಂಗ್ಯಾನಿಕಾ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಮೇ ಬಿ ಫೆರೋಷಿಯಸ್ ಸ್ಪೀಷೀಸ್ ಅನಿಸುತ್ತೆ, ಅದಕ್ಕೆ ಬರೀ ಒಂದನ್ನೇ ಬಿಟ್ಟಿದ್ದಾರೆ ಟ್ಯಾಂಕ್ ಒಳಗಡೆ. ಈ ಫಿಶ್ ನೇಮ್ ಇಂಟ್ರೆಸ್ಟಿಂಗ್ ಆಗಿದೆ, ಮೇಕೆದಾಟು ಕಮರಿ. ಈ ಅಕ್ವೇರಿಯಂ ಸೆಟಪ್ ನಂಗೆ ತುಂಬ ಇಷ್ಟ ಆಯಿತು. ಚೈನೀಸ್ ಟೆಂಪಲ್ ಥೀಮಲ್ಲಿ ಮಾಡಿದ್ದಾರೆ ಅನಿಸುತ್ತೆ. ನಾನೊಂದು ಗೇಮ್ ಆಡ್ತಿದ್ದೆ, ಹಾರ್ಸಿ ಪಿಪರ್ ಫನಲ್ ಅಂತ. ಅದ್ರಲ್ಲಿ ಸೇಮ್ ಇದೇ ಥರ ಬ್ಯಾಕ್ಗ್ರೌಂಡ್ ಇರ್ತಾಯಿತ್ತು ಟೆಂಪಲ್ದೆಲ್ಲ. ನನಗೆ ಅದು ನೆನಪಾಗ್ತಾ ಇದೆ. ನೆಕ್ಸ್ಟ್ ಇದು ಫಾರೆಸ್ಟ್ ವಿಸ್ಪರರ್ಸ್. ಫಿನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಫಿಶಸ್ದು. ನೆಕ್ಸ್ಟ್ ಇದು ಬ್ಲ್ಯಾಕ್ ಗೋಸ್ಟ್ ಫಿಶ್. ಬ್ಲ್ಯಾಕ್ ಗೋಸ್ಟ್ ಎನ್ಕ್ಲೇವ್ ಅಂತ ನೇಮ್ ಮಾಡಿದ್ದಾರೆ. ಸೆಟಪ್ಪು ತುಂಬ ಚೆನ್ನಾಗಿದೆ. ಹಾಗೆ ಮುಂದೆ ಬಂದರೆ ಫೈಟರ್ ಫಿಶ್ ಟ್ಯಾಂಕ್ ಇದೆ. ಸೆಟಪ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಫೈಟರ್ ಫಿಶ್ ಜೊತೆ ಏಂಜಲ್ ಫಿಶ್ ಆ್ಯಂಡ್ ಇನ್ನೊಂದು ಫಿಶ್ ಬಿಟ್ಟಿದ್ದಾರೆ. ಐ ಡೋಂಟ್ ನೋ, ಇದೇನು ಮಾಡ್ತಿಲ್ಲ. ಯೂಶ್ವಲಿ ಫೈಟರ್ ಫಿಶ್ ಒಂದೇ ಇರುತ್ತೆ. ನೆಕ್ಸ್ಟ್ ಇದು ಟೈಟಾನಿಕ್ ಥೀಮ್ ಸೆಟಪ್. ಚೆನ್ನಾಗಿದೆ ನೋಡೋದಕ್ಕೆ. ನನಗೆ ಈ ಸೆಟಪ್ ನೋಡೋದಕ್ಕೆ ತುಂಬ ಇಷ್ಟ ಆಯಿತು. ಗಾರ್ಡನ್, ಫಾರೆಸ್ಟ್ ಆ ಥರ ವೈಬ್ಸ್ ಇದೆ. ಫ್ಲೋಟಿಂಗ್ ರಾಕ್ಸ್ ಥೀಮಲ್ಲಿ ಮಾಡಿದ್ದಾರೆ. ಐ ಡೋಂಟ್ ನೋ ಹೌ ಈ ರಾಕ್ ಫ್ಲೋಟ್ ಆಗ್ತಿದೆ ಅಂತ. ಆ್ಯಂಡ್ ಇಲ್ಲೊಂದು ಫಿಶ್ ನೋಡ್ಬೋದು. ಹಾಗೆ ಈ ಫಿಶಸ್ದು ಟೇಲ್ ಕೂಡ ಡಿಫ್ರೆಂಟ್ ಆಗಿದೆ, ಏನು ಫಿಶ್ ಅಂತ ಗೊತ್ತಿಲ್ಲ. ಫಿಶ್ ಅಕ್ವೇರಿಯಂ ನೋಡಿದ್ದಾಯಿತು. ಇವಾಗ ಬಾಲ್ ಭವನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಹಿಂದೆ ಸಿಕ್ಕಾಪಟ್ಟೆ ಕ್ಯೂ ಇದೆ, ನೀವು ನೋಡಬಹುದು. ಕ್ಯೂ ಜಾಸ್ತಿ ಇದೆ ಬಾಲ್ ಭವನ್ಗೆ. ಬಟ್ ನೋಡೋಣ, ಆದರೆ ಹೋಗ್ತೀನಿ. ಈಗ ಟೈಮ್ ಆಲ್ಮೋಸ್ಟ್ 4:30 ಆಗಿದೆ. ಕ್ರೌಡ್ ಇನ್ನೂ ತುಂಬ ಇದೆ. ಬಾಲ್ ಭವನ್ 6 o'clockಗೆ ಕ್ಲೋಸ್. ಬಟ್ ಐ ಡೋಂಟ್ ನೋ, ಜನ ಇನ್ನೂ ಬರ್ತಾನೇ ಇದ್ದಾರೆ. ಸೊ ನಾನು ಬಾಲ್ ಭವನ್ಗೆ ಹೋಗ್ತಾ ಇಲ್ಲ. ನಾನು ಶ್ವೇತಾ ಏನಾದರೂ ಬಾಲ್ ಭವನ್ಗೆ ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತಿದ್ರೆ ಕಮೆಂಟ್ ಮಾಡಿ. ಖಂಡಿತ ಶ್ವೇತಾನ ಕರ್ಕೊಂಡು ನಾನು ಇಲ್ಲಿಗೆ ಬರ್ತೀನಿ. ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. Stay tuned for next video. Until then, take care. Bye.